ಎಲ್ರಿಗೂ ನಮಸ್ಕಾರ. ಸ್ಟೋರಿ ಬೋರ್ಡ್ದು ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ 2 ಸಿನಿಮಾ ನಾವು ನೋಡಕ್ ಹೋಗಿದ್ದನ್ನ ತೋರಿಸ್ತೀನಿ. ಒಂದು ಮಲಯಾಳಂ ಸಿನಿಮಾ, ಒಂದು ಇಂಡಿಯನ್ ಸಿನಿಮಾ, ಇನ್ನೊಂದು ಕುಂಗ್ ಫು ಪಾಂಡಾ 4. ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ನಾವು 2 ಥಿಯೇಟರ್ಗೆ ಹೋಗ್ತಾ ಇದೀವಿ. ಒಂದು ಬಂದ್ಬಿಟ್ಟು ಒಂದು ನಾರ್ಮಲ್ ಥಿಯೇಟರ್, ಇನ್ನೊಂದು ನನ್ನ ಹಿಂದೆ ಕಾಣಿಸ್ತಾ ಇದೆ ಅಲ್ಲ ಐಮ್ಯಾಕ್ಸ್. ನಾವು ಮನ್ಯುಮಲ್ ಬಾಯ್ಸ್ ಅಂತ ಮಲಯಾಳಂ ಸಿನಿಮಾವನ್ನು ಇವತ್ತು ಒಂದು ನಾರ್ಮಲ್ ಥಿಯೇಟರ್ಗೆ ಹೋಗಿ ನೋಡ್ತಾ ಇದೀವಿ. ಅದ್ರ ಜೊತೆಗೆ ಐಮ್ಯಾಕ್ಸ್ ಅಲ್ಲಿ ನಾವು ಕುಂಗ್ ಫು ಪಾಂಡಾ 4 ನೋಡ್ತಾ ಇದೀವಿ. ಈ 2 ಥಿಯೇಟರ್ಗಳದ್ದು ವ್ಯತ್ಯಾಸ ಏನಂದ್ರೆ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಬನ್ನಿ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಹಾಯ್, ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾವು ಮಲಯಾಳಂ ಫಿಲಮ್ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಮಾಂಟ್ರಿಯಲ್ಗೆ ಬಂದಮೇಲೆ ಫಸ್ಟ್ ಟೈಮ್ ಒಂದು ಫಿಲಮ್ ಥಿಯೇಟ್ರಿಗೆ ಅಂತ ಬರ್ತಾ ಇರೋದು. ಅದು ಮಲಯಾಳಂ ಫಿಲಮ್ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಕನ್ನಡ ಫಿಲಮ್ ಯಾವುದೂ ಸಿಕ್ಕಿಲ್ಲ. ನಾವು ಬರೋದಕ್ಕಿಂತ ಮುಂಚೆ ಸಪ್ತಸಾಗರದಾಚೆ ರಿಲೀಸ್ ಆಗಿತ್ತು, ಬಟ್ ಈ ಮಾಂಟ್ರಿಯಲಲ್ಲಿ ಆಗಿರಲಿಲ್ಲ, ಟೊರೊಂಟೋದಲ್ಲಿ ಆಗಿತ್ತು. ಸೊ ಇನ್ನೂ ನಮ್ಮದು ಲಕ್ಕಿಗೆ ಇನ್ನೂ ಕನ್ನಡ ಫಿಲಮ್ ನೋಡೋಕ್ಕೆ ಸಿಕ್ಕಿಲ್ಲ, ಬಟ್ ಮಲಯಾಳಂ ಸಿಕ್ಕಿರೋದ್ರಿಂದ ಬಂದಿದ್ದೀವಿ. ಯಾಕಂದರೆ ಆದರ್ಶ್ ಮಲಯಾಳೀಸ್ ಅಲ್ವಾ, ಸೊ ಅದಕ್ಕೋಸ್ಕರ. ನಿನಗೆ ಇಷ್ಟ ಇಲ್ವಾ ಹಾಗಾದ್ರೆ? ಇಲ್ಲ, ನಾನು ಎಲ್ಲ ಫಿಲಮು ನೋಡ್ತೀನಿ, ಬಟ್ ಕನ್ನಡ ಸಿಕ್ಕಿದಾಗ ನಮಗೂ ಖುಷಿ ಆಗುತ್ತಲ್ಲ. ಸೊ ಬಟ್ ಆದರ್ಶಿಗೆ ಖುಷಿ ಇದೆ, ಜೊತೆಗೆ ನಾವು ಎಲ್ಲರೂ ಎಂಜಾಯ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಇಲ್ಲಿದೊಂದು ಫಿಲಮ್ ಥಿಯೇಟ್ರ್ ಹೇಗಿರುತ್ತೆ ಅಂತ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಬನ್ನಿ. ಹೌದು, ನಾವು ಮನ್ಯುಮಲ್ ಬಾಯ್ಸ್ ಅಂತ ಸಿನಿಮಾ ನೋಡಕ್ಕೆ ಬಂದಿದ್ದೀವಿ. ಸೊ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಬೆಂಗಳೂರಲ್ಲೂ ರಿಲೀಸ್ ಆಗಿದೆ. ಸೊ ಅಟ್ ದ ಸೇಮ್ ಟೈಮ್ ಇಲ್ಲಿ ಕೆನಡಾದಲ್ಲೂ ರಿಲೀಸ್ ಆಯಿತು. ಸೊ ಮಾಂಟ್ರಿಯಲಲ್ಲಿ ರಿಲೀಸ್ ಆಗಿರೋದಕ್ಕೆ ನಾವು ಫಸ್ಟ್ ಟೈಮ್ ಕೆನಡಾ ಬಂದಮೇಲೆ ಒಂದು ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಲ್ಲಿರುವಾಗ ತುಂಬ ಸಿನಿಮಾಗಳು ನೋಡ್ತಾ ಇದ್ದೆ, ಇಲ್ಲಿ ಬಂದಮೇಲೆ ಯಾವುದೂ ನೋಡೋಕ್ಕಾಗಿರಲಿಲ್ಲ. ಸೊ ಎಕ್ಸೈಟೆಡ್ ಆಗಿದ್ದೀವಿ. ಅದು ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅಭಿಪ್ರಾಯ ಬೇರೆ ಬಂದಿದೆ. ಸೊ ನೋಡೋಣ ಹೇಗಿದೆ ಅಂತ. ನಮ್ಮೂರಲ್ಲಿ ಸಿನಿಮಾ ನೋಡುವಾಗ ಇಂಟರ್ವೆಲ್ ಇರುತ್ತೆ ಅಲ್ಲ, ಇಲ್ಲಿ ಇಂಟರ್ವೆಲ್ ಇಲ್ಲ, ಮಧ್ಯದಲ್ಲಿ ಬ್ರೇಕ್ ಇಲ್ಲ, ಒಂದೇ ಸ್ಟ್ರೆಚಲ್ಲಿ ಸಿನಿಮಾ ಹೋಗುತ್ತೆ. ಗೊತ್ತಲ್ಲ, ಹಾಲಿವುಡ್ ಸಿನಿಮಾಗಳಲ್ಲಿ ಇಂಟರ್ವೆಲ್ ಇರಲ್ಲ, ಇಂಡಿಯಾದಲ್ಲೇ ಇಂಟರ್ವೆಲ್ಸ್ ಇರೋದು ಸಿನಿಮಾಗಳಿಗೆ. ಸೊ ನಾವು ಒಳಗಡೆ ಬಂದ ತಕ್ಷಣ ಪಾಪ್ಕಾರ್ನ್ ಮತ್ತು ಡ್ರಿಂಕ್ಸ್ ತೊಗೊಂಡಿದ್ದೀವಿ, ಯಾಕೆಂದರೆ ಮಧ್ಯದಲ್ಲಿ ಆಚೆ ಬರೋಕ್ಕಾಗಲ್ಲ. ಸೊ ಪಾಪ್ಕಾರ್ನ್ಗೂ ಒಂದು ಬಿಗ್ ಪಾಪ್ಕಾರ್ನ್ಗೂ ಮತ್ತು ಒಂದು ಬಿಗ್ ಡ್ರಿಂಕ್ಗೂ ಸೇರಿ ನಮಗೆ ಒಂದು ಕಾಂಬೋ $12 ಆಯಿತು. ಒಬ್ರದ್ದು ಟಿಕೆಟ್ ಬಂದುಬಿಟ್ಟು $10, ಪಾಪ್ಕಾರ್ನಿಗೂ ಡ್ರಿಂಕಿಗೂ $12. ಊರಲ್ಲಿ ಹೆಂಗೆ ಅದೇ ಥರನೇ ಇಲ್ಲಿ. ಸೊ ಓವರ್ $30 ಪ್ಲಸ್ ಡ್ರಿಂಕ್ಸ್ ಎಲ್ಲ ಸೇರಿ ಒಂದು $40 ಇವತ್ತಿನ ಸಿನಿಮಾ ಪ್ರೋಗ್ರಾಮ್ ಮುಗಿಯುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹಿಂದೆ ಒಂದು ಕ್ಯೂ ಕಾಣಿಸ್ತಾ ಇದೆ ಅಲ್ಲ, ಎಲ್ಲೋದ್ರೇನು ಕ್ಯೂ ಇರುತ್ತೆ. ಯಾರೂ ಹಂಗೆ ಫುಲ್ ಕವರ್ಡ್ ಆಗಿಲ್ಲ ನಿಂತ್ಕೊಳ್ಳಲ್ಲ. ಕ್ಯೂ ಏನಕ್ಕೆ ಅಂತ ಯೋಚನೆ ಮಾಡಿದರೆ, ನಮಗೆ ಊರಲ್ಲಿ ಸಿಗೋ ಥರ ಸೀಟ್ ನಂಬರ್ಗಳೇನು ಇಲ್ಲಿ ಸಿಗಲ್ಲ. ನಾವು ಬುಕ್ ಮಾಡುವಾಗ ಟಿಕೆಟ್ ಅಷ್ಟೇ ಸಿಗೋದು. ಸೊ ಇಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್, ಕ್ಯೂಯಲ್ಲಿ ನಿಂತ್ಕೊಂಡು ಫಸ್ಟ್ ಯಾರು ನಿಂತ್ಕೊಳ್ತಾರೆ ಅವ್ರಿಗೆ ಅವ್ರ ಸೀಟ್ ಚೂಸ್ ಮಾಡ್ಬೋದು. ಸೊ ನಾವು ಕ್ಯೂಯಲ್ಲಿ ನಿಂತ್ಕೋಬೇಕಾಗುತ್ತೆ. ಸೊ ಬನ್ನಿ. சௌக்கியமா? நான் இங்கே சௌக்கியம். வேறு எந்த ಆದರ್ಶ್, ಹೇಗಿದೆ ಫಿಲಮ್ ಸೂಪರ್ ಆಗಿದೆ, ಬಟ್ ಥಿಯೇಟ್ರ್ ಚೆನ್ನಾಗಿರಲಿಲ್ಲ. ಬಟ್ ಆದ್ರೂ ಸಕ್ಕತ್ತಾಗಿದೆ ಸಿನಿಮಾ. ಸೊ ನಮಗೊಂದು ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯ್ತು ಅಶ್ವಿನಿ? ನನಗೆ ಇಷ್ಟ ಆಯಿತು. ಅಂದರೆ ಇದು ರಿಯಲ್ ಸ್ಟೋರಿ ಆಗಿರೋದ್ರಿಂದ ನಮಗೊಂದು ಇಂಟ್ರೆಸ್ಟ್ ಇತ್ತು ಫಸ್ಟಿಂದಾನೇ, ಹೆಂಗಿರುತ್ತೆ, ಯಾವ ಥರ ಇದೆ ಸ್ಟೋರಿ ನೋಡೋಣ ಅಂತ ಹೇಳಿ. ಬಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟರ್ಸ್, ಕ್ಯಾರೆಕ್ಟರ್ಸು ಎಲ್ಲನೂ ಚೆನ್ನಾಗಿದೆ. ಬಟ್ ಇದೊಂದು ನಿಜ ಸ್ಟೋರಿ ಈ ಥರ ಒಂದು ಆಗಿದೆ ಅಂದರೆ ಆ ಎಂಡಲ್ಲಿ ನಮಗೂ ಆ ಖುಷಿನೇ ಬೇರೆ. ಯಾಕಂದರೆ ನಾವು ನಾರ್ಮಲ್ ಫಿಲಮಲ್ಲೆಲ್ಲ ಹ್ಯಾಪಿ ಎಂಡಿಂಗೇ ನೋಡ್ತೀವಿ. ನಮ್ಮದು ರಿಯಲ್ ಸ್ಟೋರಿಯಲ್ಲಿ ಹ್ಯಾಪಿ ಎಂಡಿಂಗ್ ಸಿಗುತ್ತಾ ಅನ್ನೋದೇ ಒಂದು ಡೌಟು. ಬಟ್ ರಿಯಲ್ ಸ್ಟೋರಿಯಲ್ಲಿ ಒಂದು ಹ್ಯಾಪಿ ಎಂಡಿಂಗ್ ಸಿಗುತ್ತೆ ಅನ್ನೋದು ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಫಿಲಮ್ ನೋಡ್ಬೋದು ಎಲ್ಲರೂ. அதையும் தாண்டி புனிதமானது.
ಇವಾಗ ಐಮ್ಯಾಕ್ಸ್ ಅಲ್ಲಿ ನಾವು ಟಿಕೆಟ್ ತಗೊಳಕಂತ ನಿಂತಿದೀವಿ. ನಮ್ಮೂರಲ್ಲಿ ಇರೋ ತರ ಇಲ್ಲಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಏನಿಲ್ಲ. ನಾವು ಇಲ್ಲೇ ಬಂದು ಕೌಂಟರ್ ಅಲ್ಲೇ ಟಿಕೆಟ್ ತಗೋಬೇಕು. ತುಂಬಾ ಸ್ಕ್ರೀನ್ಸ್ ಇದೆ, ಸೊ ಅದಕ್ಕೆ ರಶ್ ಏನಿರಲ್ಲ. ಸೊ ಮುಂಚೆನೆ ಬುಕ್ ಮಾಡೋ ಅವಶ್ಯಕತೆ ಏನಿರಲ್ಲ. ಯಾವ ಸಿನಿಮಾ ನೋಡಕ್ ಬಂದಿದೆ ಅಂಬು? ಕುಂಫು ಪಾಂಡಾ. ಸೊ ನಾವು ಟಿಕೆಟ್ ತಗೊಂಡಾಯ್ತು. 3 ಟಿಕೆಟ್ ತಗೊಂಡಿದೀವಿ. 3 ಜನರಿಗೂ $8 ಈಚ್ ಆಗಿದೆ. $8 ಅದು ಐಮ್ಯಾಕ್ಸ್ಗೆ. ಸೊ ಅದೊಂದು ದೊಡ್ಡ ರೇಟ್ ಅಲ್ಲ ಇಲ್ಲಿ. ಮತ್ತೆ ಸ್ಕ್ರೀನು ಸೂಪರ್ ಆಗಿದೆ ಅಲ್ಲ. ಸೊ $25ಗೆ ನಾವು 3 ಜನ ಒಂದು ಸೂಪರ್ ಸಿನಿಮಾ ನೋಡ್ಬೋದು, ಒಂದು ಸೂಪರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ನಾವು ತಿಂಗಳಿಗೆ ಒಂದ್ಸರಿ ಬಂದೊಂದು ಸಿನಿಮಾ ನೋಡ್ಬೋದು ಅನ್ಸುತ್ತೆ ಈ ರೇಟ್ ಅಲ್ಲಿ. ಅದು ಇವತ್ತು ಸ್ಯಾಟರ್ಡೆ, ವೀಕೆಂಡ್ ಬೇರೆ. ಸೊ ನೈಸ್ ಡೀಲ್. ನಮ್ದು ಸಿನಿಮಾ ಇರೋದು ಸ್ಕ್ರೀನ್ 11 ಅಲ್ಲಿ. ಸೊ ಇಲ್ಲಿ ನೋಡಿ, ಸ್ಕ್ರೀನ್ 18 ವರೆಗೂ ಇದೆ ಇಲ್ಲಿ. 11 ಆ ಕಡೆ ಇದೆ. ಎಷ್ಟು ಸ್ಕ್ರೀನ್ ಇದೆ ನೋಡಿ, ಆಲ್ಮೋಸ್ಟ್ 18 ಸ್ಕ್ರೀನ್ ಮೇಲಿದೆ ಅನ್ಸುತ್ತೆ. ಅದು ಬರೀ ಐಮ್ಯಾಕ್ಸ್ ಮಾತ್ರ. ಸೊ ನಾವು ಸ್ಕ್ರೀನ್ 11ಗೆ ಬಂದಿದೀವಿ ಕೊನೆಗೂ ಹುಡ್ಕೊಂಡು. ಸೊ ಸಿನಿಮಾ ಹೆಂಗಿದೆ ನೋಡೋಣ. ಒಳಗಡೆ ಹಾಲ್ ಹೆಂಗಿದೆ ತೋರಿಸ್ತೀನಿ, ಬನ್ನಿ. I'm anxiety. A new emotion. We wanted to make such a good first impression. What do you mean we? That's right. A few more emotions. Have I ever steered you wrong before? Yeah, many times. Inside Out 2 is a heartwarming, funny roller coaster of emotions. I and Joy cannot wait for you to see it on the big screen. ನೋಡಿದ್ರಲ್ಲ ಐಮ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಅಮೇಸಿಂಗ್ ಆಗಿತ್ತು. ಯಾಕಂದ್ರೆ ನಮ್ಮೂರ್ ಥಿಯೇಟರ್ಸ್ಗೂ ಇಲ್ಲಿ ಥಿಯೇಟರ್ಸ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಈ ಐಮ್ಯಾಕ್ಸ್ ಥಿಯೇಟರ್ ಬಂದ್ಬಿಟ್ಟು ಸೀಟಿಂಗ್ ಹೇಗಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಹೈಟ್ ಗಿತ್ತು. ಒಂದ್ ಸೀಟ್ ಆದ್ಮೇಲೆ ಅವ್ರದ್ದು ತಲೆ ಎಲ್ಲಿ ಬರುತ್ತೆ ಅಲ್ಲೇ ನಮ್ ಕಾಲ್ ಬರೋದು. ಸೊ ಆ ತರ ಹೈಟಿಂಗ್ ಅರೇಂಜ್ಮೆಂಟ್ ಇತ್ತು. ಸೊ ಒಂಥರ ವ್ಯೂ, ಥಿಯೇಟರ್ ಸ್ಕ್ರೀನ್ ವ್ಯೂ ಸಕ್ಕದಾಗಿ ನಮ್ಗೆ ಸಿಗುತ್ತೆ. ಹೋದ್ ಸಿನಿಮಾ ನಾನು ಮಲಯಾಳಂ ಸಿನಿಮಾದ ತೋರಿಸಿದೆ ಅಲ್ಲ ಇದಕ್ ಮುಂಚೆ. ಸೊ ಆ ಥಿಯೇಟರ್ ತುಂಬಾ ಪ್ಲೇನ್ ಇತ್ತು. ಡಾಲ್ಬಿ ಅಟ್ಮಾಸ್ ಇರ್ಲಿಲ್ಲ, ಸ್ಕ್ರೀನ್ ಚಿಕ್ಕದಿತ್ತು. ಮತ್ತೆ ಥಿಯೇಟರ್ ಸೀಟುಗಳು ಅಷ್ಟೇ, ನಾವು ಒಂದ್ ಚೇರ್ ಮುಂದೆ ಇನ್ನೊಂದ್ ಚೇರ್ ಇಟ್ಬಿಟ್ಟು ಕೂತ್ಕೊಂಡ್ರೆ ನಮ್ಮ ಮನೇಲಿ ಕೂತ್ಕೊಂಡು ನೋಡೋ ತರಾನೇ ಇತ್ತು. ಸೊ ಆ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇರ್ಲಿಲ್ಲ. ಅದೊಂದು ಚಿಕ್ಕ ಥಿಯೇಟರ್. ಸೊ ನಮ್ಮ ಮಲಯಾಳಂ ಸಿನಿಮಾಗಳಿಗೆ, ಇಲ್ಲ ಇಂಡಿಯನ್ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಗಳಿಗೆ ಆತರ ಚಿಕ್ಕ ಥಿಯೇಟರ್ಗಳಲ್ಲಿ ಸಿಗೋದು. ಯಾಕಂದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ಗಳಿಗೆ ಖರ್ಚು ಮಾಡಕ್ ಅಷ್ಟೊಂದು ದುಡ್ಡಿರಲ್ಲ. ಸೊ ದೊಡ್ಡ ದೊಡ್ಡ ಥಿಯೇಟರ್ಗಳು ಯಾವ್ದು ಸಿಗಲ್ಲ ಅವ್ರಿಗೆ. ಸೊ ನಮ್ಮ ಇಂಡಿಯನ್ ಸಿನಿಮಾಗಳು ಈ ತರ ಒಂದು ಐಮ್ಯಾಕ್ಸ್ ಸ್ಕ್ರೀನ್ ಅಲ್ಲಿ ಯಾವತ್ತಾದ್ರೂ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ. ಅದರಲ್ಲೂ ನಮ್ದು ಕನ್ನಡ ಮಲಯಾಳಂ ಸಿನಿಮಾಗಳೆಲ್ಲ ಈ ತರ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಈ ಸೌಂಡ್ ಸಿಸ್ಟಮ್ ಜೊತೆಗೆ ನೋಡ್ಬೇಕು ಅಂತ ನಿಜವಾಗ್ಲೂ ಆಸೆ ಇದೆ. ಸೊ ಇದೊಂದು ಚಿಕ್ಕ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್.